ಫ್ರೆಂಡ್ಸ್ ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತೇಳಿ ಬ್ಲೂ ಲೈಫ್ ಕಂಪನಿಯ ಸ್ಮಾರ್ಟ್ ಸ್ಕೂಲ್ ಟೀಮಿಂದ ನಿಮ್ಗೆ ಹೆಲ್ತ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ರೆಡಿಯಾಗಿದ್ದೀನಿ. ಏನಿವತ್ತು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಮಧುಮೇಹಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು 30% ಹೆಚ್ಚು ಜನ ಈಗ ಆಲ್ರೆಡಿ ಶುಗರ್ ಬಂದು ಬಳಲ್ತಾ ಇದ್ದಾರೆ ಅನ್ನೋದನ್ನ ನೀವು ಕೇಳ್ಪಟ್ಟಿದ್ದೀರಿ. ಆದರೆ ಒಂದು ವಿಚಾರ ನಾವು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನಪ್ಪ ಅಂದರೆ ಸಮೀಕ್ಷೆ ಹೇಳ್ತಾ ಇದೆ, ಎಷ್ಟು ಜನ ಶುಗರ್ ಪೇಷಂಟ್ ಇದ್ದಾರೋ ಅದರಲ್ಲಿ ಇಬ್ಬರು ಅಂದರೆ 3 ಜನದಲ್ಲಿ ಇಬ್ಬರು ಒಂದು ಪಕ್ಷ ತೀರೋದ್ರೆ ಅವರು ಹಾರ್ಟ್ ಅಟ್ಯಾಕಿಂದ ತೀರೋಗಿರ್ತಾರೆ ಅಂತ ಹೇಳ್ತಾರೆ. ಅದೇ ಇನ್ನೊಬ್ಬ ತೀರೋದ್ರೆ ಅವರು ಕಿಡ್ನಿ ಫೇಲ್ಯೂರಿಂದ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಶುಗರ್ ಪೇಷಂಟ್ ಜಾಸ್ತಿ ಇದ್ದಾರೆ, ಹಾರ್ಟ್ ಪೇಷಂಟು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಆದರೂ ಕೂಡ ಇದೆಲ್ಲದಕ್ಕೂ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ. ನಾವು ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ ಅಂತೇನಿಲ್ಲ. ಶುಗರ್ ಬಂದಾಗಿಂದ ಹಿಡಿದು ಅವ್ರು ಟೆಸ್ಟ್ ಮಾಡಿದಾಗಿಂದ ಅನ್ನ ತಿನ್ನಬೇಡಿ, ಸ್ವೀಟ್ ತಿನ್ನಬೇಡಿ, ಕಾಫಿ ಟೀ ಕುಡಿಬೇಡಿ, ಪ್ರತಿಯೊಂದಕ್ಕೂ ನಿರ್ಬಂಧ ಹಾಕ್ಕೊಂಡು ಸರಿಯಾಗಿ ಮೇಂಟೈನ್ ಮಾಡಿದರೂ ಕೂಡ ಅವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ರಿಗೆ ಯಾಕೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ಗಮನಿಸಿದರೆ, ಒಂದು ಮೆಡಿಷನ್ನಿಂದ ಒಂದಷ್ಟು ಆರೋಗ್ಯ ಕಾಪಾಡ್ತಕ್ಕಂಥ ಅಂಶಗಳು ಬಂದರೆ ಸೈಡ್ ಎಫೆಕ್ಟ್ ಆಗ್ತಕ್ಕಂಥ ಅಂಶಗಳು ಕೂಡ ಬರಬಹುದು, ಅದು ಸೆಕೆಂಡ್ರಿ. ಆದರೆ ನಾನು ಹೇಳ್ತಿರೋದು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ದಾರಿಗಳಿದೆ. ಶುಗರ್ ಬಂತು, ಎಲ್ಲಿ ಬಂತು? ರಿಪೋರ್ಟಲ್ಲಿ ಬಂತು. ಶುಗರ್ ವಾಸಿ ಆಯಿತು ಅಥವಾ ಕಂಟ್ರೋಲ್ ಆಯಿತು, ಎಲ್ಲಾಯಿತು? ರಿಪೋರ್ಟಲ್ಲಿ ಕಂಟ್ರೋಲ್ ಆಯಿತು. ಸೊ ಶುಗರ್ ಬಂದ ಮೇಲೆ ಶುಗರ್ ಪೇಷಂಟ್ಗಳಿಗೆ ಪಾದ ಉರಿ ಬರ್ತಿರುತ್ತೆ, ಜಾಸ್ತಿ ಮೂತ್ರ ಹೋಗ್ತಿರ್ತಾರೆ, ಸುಸ್ತು, ಸಂಕಟ ಇವೆಲ್ಲ ಜಾಸ್ತಿ ಆಗ್ತಿರುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಅವರಿಗೆ ದಾರಿಗಳು ಕಾಣ್ತಾ ಇರೋದಿಲ್ಲ. ಅಂಥವ್ರಿಗೋಸ್ಕರ ಬ್ಲೂ ಲೈಫ್ ಕಂಪನಿಯವರು ಒಂದು ಗ್ರೇಡ್ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದಾರೆ. ಅದೇನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೊಟ್ಟ ಮೊದಲನೇ ಪ್ರಾಡಕ್ಟ್ ಬಂದು ಗ್ಲೂಕೋಸ್ ಸಪೋರ್ಟ್ ಅಂತೇಳಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪದಾರ್ಥ ಇದು. ಇದೇನಪ್ಪ ಅಂದರೆ ನೀವು ಕೇಳಿರ್ಬೋದು, ಆಯುರ್ವೇದದಲ್ಲಿ ಸಪ್ತರಂಗಿ ಅಂತ ಒಂದು ಗಿಡಮೂಲಿಕೆಯನ್ನು ಹೆಸರು ಹೇಳ್ತಾರೆ. ಹಾಗೆ ವೃಕ್ಷಮಾಲ, ಅರ್ಜುನ, ಆದ್ರಕ, ಜ್ಯೇಷ್ಠ ಮಧು, ಮೆಂತ್ಯ ಇಂಥವೆಲ್ಲ ಬಳಸಿ ಇದೊಂದು ಪ್ರಾಡಕ್ಟ್ನ ತಯಾರು ಮಾಡಿಕೊಟ್ಟಿದ್ದಾರೆ. ಡಾಕ್ಟ್ರು ಕೊಡುವಂಥ ಮೆಡಿಸಿನ್ ಜೊತೆಯಲ್ಲಿ ಇದನ್ನು ಬಳಸಬೇಕು. ಸ್ಟಾರ್ಟಿಂಗ್ನಲ್ಲಿ ಇದು ಮೆಡಿಷನ್ಗೆ ಪರ್ಯಾಯ ಅಲ್ಲ. ಮೆಡಿಷನ್ನಿಂದ ಏನು ಸೈಡ್ ಎಫೆಕ್ಟ್ ಆಗ್ತಿರುತ್ತೆ ಅಥವಾ ಶುಗರಿಂದ ಏನು ಸೈಡ್ ಎಫೆಕ್ಟ್ ಆಗ್ತಿರುತ್ತೆ ಅದಕ್ಕೆ ಸಪೋರ್ಟಾಗಿ ತೊಗೊಳ್ತಕ್ಕಂಥ ಒಂದು ಗ್ರೇಟ್ ಪ್ರಾಡಕ್ಟು, ಮೆಡಿಷನ್ ಅಲ್ಲ. ಇದನ್ನು ಶುಗರ್ ಪೇಷಂಟ್ ಬಳಸಿದ್ದೇ ಆದರೆ ಕೇವಲ 3 ತಿಂಗಳು ಅನ್ನೋರೊಳಗಡೆ ಅವ್ರಿಗೆ ಏನೆಲ್ಲ ಸೈಡ್ ಎಫೆಕ್ಟನ್ನು ಕಾಡ್ತಾ ಇರುತ್ತೋ ಅವ್ರಿಗೆ ಬಂದು ಒಂದು ದೇಹದಲ್ಲಿ ಅವರಿಗೆ ಪಾದ ಉರಿ ಬರೋದಾಗ್ಬೋದು, ಜಾಸ್ತಿ ಮೂತ್ರ ಹೋಗೋದು, ಸುಸ್ತು, ಸಂಕಟ, ಎಲ್ಲ ಥರದ ವೀಕ್ನೆಸ್ಗಳು ಅದೆಲ್ಲದನ್ನು ಕೂಡ ಈ ಒಂದು ಪ್ರಾಡಕ್ಟು ಕಂಟ್ರೋಲ್ ಮಾಡಿರುತ್ತೆ. ಇನ್ನು ವಿಶೇಷ ಅಂದರೆ ಈ ಶುಗರ್ ಇದ್ದವ್ರಿಗೆ ಗಾಯ ಆದರೆ ವಾಸಿ ಆಗೋದಿಲ್ಲ, ಗ್ಯಾಂಗ್ರೀನ್ ಬರುವಂಥ ಚಾನ್ಸ್ ಇರುತ್ತಲ್ವ. ಆ ಥರ ಸಮಸ್ಯೆಗಳಿದ್ದರೂ ಕೂಡ ಗ್ಯಾಂಗ್ರೀನ್ಗೆ ಅಂತ ಬೇರೆ ಪ್ರಾಡಕ್ಟು ಇದೆ. ಆದರೆ ಇದೊಂದು ಗ್ಲೂಕೋಸ್ ಸಪೋರ್ಟ್ ಅವರಿಗೆ ಬಹಳ ಹೆಲ್ಪ್ ಆಗುತ್ತೆ. ನಾನು ಹೇಳ್ತೀನಿ, ಶುಗರ್ ಪೇಷಂಟ್ ಅಂತೂ ಇದನ್ನು 3 ತಿಂಗಳು ಕಡ್ಡಾಯವಾಗಿ ಬಳಸಬೇಕು. ಅವಶ್ಯಕತೆ ಬಿದ್ದರೆ ಅವ್ರ ಮನಸ್ಸು ಹೇಳುತ್ತೆ. ಅಂದರೆ ನಿರಂತರವಾಗಿ ಬಳಸಿರೋ ಕೂಡ ತೊಂದರೆಗಳಾಗಲ್ಲ. ಬಹಳ ಒಳ್ಳೆ ಪ್ರಾಡಕ್ಟು. ಇದನ್ನು ಖಂಡಿತ ಎಲ್ಲರೂ ಕೂಡ ಶುಗರ್ ಪೇಷಂಟ್ಸು ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತುಂಬ ಶುಗರ್ ಲೆವೆಲ್ ಜಾಸ್ತಿ ಇದೆ, ಕಂಟ್ರೋಲ್ಗೆ ಬರ್ತಾ ಇಲ್ಲ, 300, 400, 500 ತನಕ ಇದೆ. ಇದು ಏನಾರು ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ತುಂಬ ಬಯಸ್ತಾ ಇರ್ತಾರೆ. ಎಷ್ಟೆಲ್ಲ ಮೆಡಿಷನ್ನು ಜಾಸ್ತಿ ತಗೊಳ್ತಾ ಬರ್ತಾ ಇಲ್ಲ ಅಂತಂದಾಗ ಅವ್ರಿಗೇನಿದೆ ಅಂತ ನೋಡೋದೇ ಆದರೆ ನಿಮಗೆಲ್ಲ ಗೊತ್ತಿರಲಿ, ಊರ್ಜಾ ಅಂತಕ್ಕಂಥ ಒಂದು ಪೇಟೆಂಟ್ ಪ್ರಾಡಕ್ಟು ನಮ್ಮ ಕಂಪ್ನಿಯವರು ಲಾಂಚ್ ಮಾಡಿದ್ದಾರೆ, ಬ್ಲೂ ಲೈಫ್ ಕಂಪ್ನಿಯವರು. ಇದು ವಿಶೇಷ ಏನು ಅಂತಂದರೆ, ಊರ್ಜಾ ಅಂತಕ್ಕಂಥದ್ದು ಅಮೆಝಾನ್ ಮಲಬರಿ ಅಂತಕ್ಕಂಥ ಒಂದು ಗಿಡಮೂಲಿಕೆ ಇದೆ. ಐ ಥಿಂಕ್ ಅದನ್ನು ಹಿಪ್ನೇರಳೆ ಅಂತ ಕರೀತಾರೆ ಅಂತ ಅಂದ್ಕೊಳ್ತೀನಿ. ಅಮೆಝಾನ್ ಕಾಡಲ್ಲಿ ಬೆಳೀತಕ್ಕಂಥ, ತಾನಾಗೇ ಬೆಳೆಯುವಂಥ ಒಂದು ಗಿಡಮೂಲಿಕೆ ಅಂತ ಕೇಳ್ಪಟ್ಟಿದ್ದೀನಿ. ಈ ಗಿಡಮೂಲಿಕೆಯಲ್ಲಿ ಎಂಥ ಅಂಶ ಇದೆ ಅಂತಂದರೆ, ಅವ್ರಿಗೆ ಶುಗರ್ ಲೆವೆಲ್ಲು ಜಾಸ್ತಿ ಇರೋದನ್ನು ಹೇಗೆ ಪರಿಗಣಿಸ್ತಾರೆ? ಸಾಮಾನ್ಯವಾಗಿ HbA1c ಅಂತ ಚೆಕಪ್ ಮಾಡ್ತಾರಲ್ವ. ಆ HbA1c ಅವರಿಗೆ 11 ಇದ್ದವ್ರಿಗೆ, 12 ಇದ್ದವ್ರಿಗೆ, 10 ಇದ್ದವ್ರಿಗೆ, 9 ಇದ್ದವ್ರಿಗೆಲ್ಲ ಕೇವಲ 3 ತಿಂಗಳಲ್ಲಿ 90 ದಿನದಲ್ಲಿ 7ಗೆ HbA1c 7 ಅಥವಾ 6 ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಅವರು ಬ್ಲಡ್ ರಿಪೋರ್ಟ್ ತೆಗೆಸಿ ಈ ಪ್ರಾಡಕ್ಟ್ ಯೂಸ್ ಮಾಡಿ ಅವರೊಂದು ರಿಸಲ್ಟನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟ್ರು ಕೊಡುವಂಥ ಮೆಡಿಸಿನ್ ಜೊತೆಗೆ ತೊಗೋಬೇಕು, ಯಾವುದೇ ಕಾರಣಕ್ಕೂ ಮೆಡಿಸಿನ್ ಬಿಟ್ಟು ತೊಗೊಳ್ಬೇಕು ಅಂತ ಏನಿಲ್ಲ. ಅದ್ಭುತವಾದ ರಿಸಲ್ಟ್ ಇದೆ. ಯಾರು ಬೇಕಾದ್ರೂ ಬಳಸ್ಕೊಳ್ಳಿ, ಯಾವುದೇ ಥರ ಸೈಡ್ ಎಫೆಕ್ಟ್ಗಳು ಕಾಡೋದೇ ಇಲ್ಲ. ಯಾಕೆಂದರೆ ಇದು ಆಯುರ್ವೇದಿಕ್ ಬೇಸ್ ನ್ಯೂಟ್ರಾಸಿಟಿಕಸ್ ಪ್ರಾಡಕ್ಟು. ವಂಡರ್ಫುಲ್ ರಿಸಲ್ಟ್ ಇದೆ. ಹೆಚ್ಚಿನ ಮಾಹಿತಿಗೋಸ್ಕರ ಕೆಳಗಡೆ ಏನು ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖುದ್ದಾಗಿ ಭೇಟಿ ಮಾಡ್ಬೋದು ಅನ್ನೋದರೆ ಖಂಡಿತ ಬನ್ನಿ. ತಿಪ್ಟೂರಲ್ಲಿ ನಮ್ಮದು ಆಫೀಸ್ ಇದೆ, 2 ಆಫೀಸ್ ಇದೆ ನಮ್ಮದು. ಬಂದು ಎಲ್ಲಿ ಬೇಕಾದ್ರೂ ಭೇಟಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಬೇರೆ ಊರವರಾಗಿದ್ದರೆ ಒಂದು ಪಕ್ಷ ಬ್ಲೂ ಲೈಫ್ ಡಿಸ್ಟ್ರಿಬ್ಯೂಟರ್ಗಳು ಯಾರೇ ಇರಲಿ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ತಿಳ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.